ನಮಸ್ಕಾರ ಮಕ್ಕಳ. ಇವತ್ತು ಸೆಕೆಂಡ್ ಪಿ ಯು ಮಾಡೆಲ್ ಕ್ವೆಶನ್ ಪೇಪರ್ ಫಸ್ಟ್ ಟೆಸ್ಟಿಗೆ. ಓಕೆ, ಇದು ಕ್ವಾರ್ಟರ್ಲಿ ಟೆಸ್ಟ್ ಇದೆಯಲ್ವಾ ನಿಮಗೆ ನಾಳೆಯಿಂದ, ಹಾಗಾಗಿ ಒಂದು ಮಾಡೆಲ್ ಪೇಪರ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೂ ಪೇಪರ್ಸ್ ಇದೆ, ಅದನ್ನೆಲ್ಲ ನನ್ನ ವಾಟ್ಸಪ್ ಚಾನಲ್ ಇದೆ, ಆ ಚಾನಲಲ್ಲಿ ನೋಡಿ ಫಾಲೋ ಮಾಡಿ ಅದನ್ನು. ಓಕೆ, ಇನ್ನೂ ಒಂದು 2-3 ಪೇಪರ್ ಅದರಲ್ಲಿ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ. ಓಕೆ, ಸೊ ಇಲ್ಲಿ ಟೋಟಲ್ ಟೈಮಿಂಗ್ಸ್ ಬಂದು 1 hour 30 minutes, ಮಾರ್ಕ್ಸ್ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವೆಶ್ಚನ್ಸ್ ಬಂದು 20 ಇರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ನೋಡಬೇಕು ಅಂದರೆ ಯು ಹ್ಯಾವ್ ಟು ಆನ್ಸರ್ ಆಲ್ ದ ಕ್ವೆಶ್ಚನ್ ಫ್ರಮ್ ಆಲ್ ದ ಸೆಕ್ಷನ್ಸ್. ಇಲ್ಲಿ ಪಾರ್ಟ್ A B C D ಅನ್ನೋ 4 ಭಾಗ ಇರುತ್ತೆ. 4 ಭಾಗದಲ್ಲಿ ಎಲ್ಲ ಕ್ವೆಶ್ಚನ್ಸ್ನ ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಈಸ್ ದ ಟೈಮ್ ಲಿಮಿಟ್ ಗಿವನ್ ಟು ಯು? 1 hour 30 minutes ಅಲ್ಲೇ ಎಲ್ಲ ಆನ್ಸರ್ಸ್ನು ಬರೀಬೇಕಾಗುತ್ತೆ. ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಫಾರ್ ಆಲ್ ದ ಕ್ವೆಶ್ಚನ್ಸ್. ಆ ಕ್ವೆಶ್ಚನ್ಗೆ ಆನ್ಸರ್ ಬರೀಬೇಕು. ಆ್ಯಂಡ್ ರೈಟ್ ದ ಕ್ವೆಶ್ಚನ್ ನಂಬರ್ಸ್ ಪ್ರಾಪರ್ಲಿ. ಸೊ ಕ್ವೆಶ್ಚನ್ ಪೇಪರ್ ಮೇಲೆ ಏನು ಕ್ವೆಶ್ಚನ್ ನಂಬರ್ ಇದೆ, ಆ ಸೇಮ್ ಕ್ವೆಶ್ಚನ್ ನಂಬರ್ನ ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಹಾಕಬೇಕಾಗತ್ತೆ. ಮತ್ತು MCQ ಪಾರ್ಟ್ ಆನ್ಸರ್ ಮಾಡಬೇಕಾದ್ರೆ ಆಪ್ಷನ್ಸ್ ABCD ಇರುತ್ತೆ. ಆ ABCDಯಲ್ಲಿ ಯಾವ್ದು ಆಪ್ಷನ್ ಇರುತ್ತೆ, B-ನಾ C-ನಾ ಏನೋ ಅದು ಆಪ್ಷನ್ ಬರೆದು ಅದ್ರ ಮುಂದೆ ಕರೆಕ್ಟ್ ಆನ್ಸರ್ನ ಬರೀಬೇಕಾಗುತ್ತೆ. ಸೊ B ಆನ್ಸರ್ ಬರೆದ್ಬಿಟ್ಟು C ಉತ್ತರವನ್ನು ಬರೆಯೋಕ್ಕಾಗೋದಿಲ್ಲ. ಸೊ B ಮುಂದೆ ಏನು ಆನ್ಸರ್ ಇರುತ್ತೆ ಅದನ್ನೇ ಬರೀಬೇಕಾಗುತ್ತೆ. ಸೊ B ಅಂತ ಬರೆದ್ಬಿಟ್ಟು A ಆನ್ಸರ್ ಬರೆದ್ರೆ ಅದು ಇನ್ವ್ಯಾಲಿಡ್. ಓಕೆ, ಸೊ ಆ ಥರ ನಾವು ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಕ್ವೆಶ್ಚನ್ ನಂಬರ್ 18, 19 ಮತ್ತು 20 ಆಗಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಚೂಸ್ ಮಾಡಿಕೊಂಡು ನೀವು ಬರೀಬೋದು. ಕ್ವೆಶ್ಚನ್ ನಂಬರ್ 18 ಬಂದು ಪ್ಯಾಸೇಜು 18A ಮತ್ತು 18B ಅಂತ ಇರುತ್ತೆ. 18A ಪ್ರೋಸ್ ಇರುತ್ತೆ, ಒಂದು ಕತೆ ಕೊಟ್ಟಿರ್ತಾರೆ. 18B ಒಂದು ಪೊಯಮ್ ಇರುತ್ತೆ. ಆ ಎರಡು ಪ್ರೋಸ್ ಮತ್ತು ಪೊಯೆಟ್ರಿ ಮೇಲೆ ಕ್ವೆಶ್ಚನ್ಸ್ ಕೇಳಿರ್ತಾರೆ. A ಇಂದ G ವರೆಗೂ ಇರುತ್ತೆ, 7 ಮಾರ್ಕ್ಸು. ಆ 7 ಮಾರ್ಕ್ಸಿಗೆ ನೀವು ಕಂಪ್ಲೀಟಾಗಿ ಒಂದೇ ಕಡೆ ಉತ್ತರವನ್ನು ಬರೀಬೇಕು. ಸೊ A ಇಂದ E ವರೆಗೂ ಒಂದು ಕಡೆ, F ಇಂದ G ವರೆಗೂ ಒಂದು ಕಡೆ, ಅಥವಾ 2 ಲೈನ್ ಒಂದು ಕಡೆ, ಒಂದು ಆನ್ಸರ್ ಮತ್ತೊಂದು ಲಾಸ್ಟಲ್ಲಿ, ಈ ಥರ ಮಾಡೋ ಹಾಗಿಲ್ಲ. ಸೊ ಎಲ್ಲ ಪ್ಯಾಸೇಜಿಗೆ ಅಥವಾ ಪೊಯಮ್ಗೆ ಸಂಬಂಧಪಟ್ಟ ಎಲ್ಲ ಆನ್ಸರು ಒಂದೇ ಕಡೆ ಇರಬೇಕಾಗತ್ತೆ. ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ, 18A ಚೂಸ್ ಮಾಡಿ, ಇಲ್ಲಾಂದರೆ 18B ಮಾತ್ರ ಚೂಸ್ ಮಾಡಿ. 2 ಆನ್ಸರ್ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಆಲ್ರೆಡಿ ಈ ಎಲ್ಲ ಪಾಠಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ಸೊ ಲೆಟ್ ಅಸ್ ಡಿಸ್ಕಸ್ ಓನ್ಲಿ ದ ಆನ್ಸರ್. ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ವೆನ್ ರೋಮಿಯೋ ಮೇಕ್ಸ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್ ಅಂದಾಗ ಆಲ್ ದ ವರ್ಲ್ಡ್ ಬರುತ್ತೆ. ಸೊ ನೆಕ್ಸ್ಟು ಇನ್ ದ 2 dear ದ ಸ್ಪೆಷಲ್ ರೆವಿನ್ಯೂ ಈಸ್ ಗೇಮಿಂಗ್ ಹೌಸ್ ಆ್ಯಂಡ್ ಸೊ ವಿಚ್ ಈಸ್ ದ ನಾಟ್ ಕರೆಕ್ಟ್ ಅಬೌಟ್ ಮೊನಾಕೋ. ಸೊ ನಾಟ್ ಕರೆಕ್ಟ್ ಅಂದರೆ ಆಪ್ಷನ್ D, ದೇ ವೇರ್ ಓನ್ಲಿ 600 men ಅನ್ನೋದು ತಪ್ಪು. ಓನ್ಲಿ 60 men ಕರೆಕ್ಟ್ ಆಗಿದೆ. ಆ್ಯಂಡ್ 4th ಆನ್ಸರ್, ದೇ ಮೇ ಹೌಸ್ ದೇರ್ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್. ಓಕೆ, ಪೇರೆಂಟ್ಸ್ ಏನೆಲ್ಲ ಮಾಡ್ಬೋದು ಅಂತೇಳಿ. ಮತ್ತು ವಂದನಾ ಶಿವ, ಸೊ ಫಾರೆಸ್ಟು ಡಿಡ್ ನಾಟ್ ಕನ್ಸಿಡರ್ ಡ್ಯಾಶ್ ಆ್ಯಸ್ ದ ರಿಯಲ್ ವ್ಯಾಲ್ಯೂ ಅಂದಾಗ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸು, ಮತ್ತು ಅರ್ತ್ ವಾರ್ ಎಗೇನ್ಸ್ಟ್ ದ ಅರ್ತ್ ಅದು ಬಂದು ಹಾರ್ಮೋನಿ ವಿತ್ ನೇಚರ್. ನೆಕ್ಸ್ಟ್ ಬಂದು ಇಲ್ಲಿ ವರ್ಬ್ಸ್ ಬರುತ್ತೆ. ಅಲ್ಲಿ ದ ಬ್ಯಾರಿಸ್ಟರ್ಸ್ ವೆರ್ ಇನ್ವಾಲ್ವ್ಡ್ ಮೊದಲನೇದು. ದ ಕೇಸ್ ಒಂದೇ ಇರೋದ್ರಿಂದ ವಾಸ್ ಟ್ರೈಡ್. ನೆಕ್ಸ್ಟ್ ಕ್ರಿಮಿನಲ್ ಒಬ್ಬನೇ ಇರೋದ್ರಿಂದ ವಾಸ್ ಕಂಡೆಮ್ಡ್ ಅಂತ ಬರಿಬೇಕು. ಸೊ ಈ ಥರ ಕ್ವೆಶ್ಚನ್ಸ್ ನಾನು ನಿಮಗೆ ಕ್ಲಾಸ್ ರೂಮಲ್ಲೂ ಮಾಡಿದ್ದೀನಿ, ಹಾಗಾಗಿ ಸೊ ಇದನ್ನು ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು, ಮೈ ಫಾದರ್ ಈಸ್ ಇನ್ಸ್ಪಿರೇಷನ್ ಟು ಮೀ, he always suggests me not to dash from taking up challenges. So not to shy away ಅನ್ನೋದು ಮೊದಲನೇ ಆನ್ಸರ್. he guides me to get rid of negative thoughts. ಸೊ ನಮ್ಮಲ್ಲಿ ಏನಾದ್ರು ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನು ಬಿಡಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಪ್ರನೌನ್ಸ್ 5 ಮಾರ್ಕ್ಸ್ ಇರುತ್ತೆ ಪ್ರನೌನ್ಸಿಗೆ. ಸೊ ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಡ್ತಾರೆ. ಸೊ ಇಟ್ ಅನ್ನೋದು ಪೊನಾಚಿ. ಓಕೆ, ಆಪ್ಷನ್ B ಕಡೆ ಇದೆ ನೋಡಿ. ನೆಕ್ಸ್ಟ್ ಬಂದು ಇಟ್ ಫೋರ್ಸಸ್ ಅಸ್ ಟು ಥಿಂಕ್ ಅಬೌಟ್ ಅವರ್ ಸೆಲ್ಸ್ ಆ್ಯಂಡ್ ಅವರ್ ಕಾಂಟ್ರಿಬ್ಯೂಷನ್ ಟು ಅನ್ಈಕ್ವಲ್ ವರ್ಲ್ಡ್. ಇಟ್ ಈಸ್ ರಿಟನ್ ಬೈ ಪೆರುಮಾಳ್ ಮುರುಗನ್, ಹೂ ಈಸ್ ಅ ಪ್ರಾಮಿನೆಂಟ್ ತಮಿಳ್ ನಾವೆಲಿಸ್ಟ್. ಹಾಗಾಗಿ ಹಿ ಅಂದರೆ ಪೆರುಮಾಳ್ ಮುರುಗನ್ ಆಗುತ್ತೆ. ಓಕೆ, ಆಪ್ಷನ್ B ಅಲ್ಲಿ 4th ಆನ್ಸರ್ ಪೆರುಮಾಳ್ ಮುರುಗನ್.
ಹಿ ವರ್ಕ್ಸ್ ಇನ್ ಅ ಗೌರ್ಮೆಂಟ್ ಕಾಲೇಜ್ ವೇರ್ ಅಂದರೆ ಗೌರ್ಮೆಂಟ್ ಕಾಲೇಜ್. ಅವನು ಎಲ್ಲಿ ಕೆಲಸ ಮಾಡ್ತಾನೆ? ಗೌರ್ಮೆಂಟ್ ಕಾಲೇಜಲ್ಲಿ. ಈ ಎಚ್ ಡಿಪಾರ್ಟ್ಮೆಂಟ್ ಆಫ್ ತಮಿಳ್ ಲಿಟ್ರೇಚರ್ ಈಸ್ ಆಥರ್ ಆಫ್ 10 ನಾವೆಲ್ಸ್. 10 ನಾವೆಲ್ ಬರೆದಿದ್ದಾರೆ. ಆಲ್ ಆಫ್ ದೆಮ್, ಸೊ ನಾವೆಲ್ಸ್, ದೆಮ್ ಅಂದರೆ ನಾವೆಲ್ಸ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್. ಹೇಸ್ ಅಂದರೆ ಪೆರುಮಾಳ್ ಮುರುಗನ್ಸ್. ನೋಡಿ, ಬಿ ಸೈಡಲ್ಲಿ 2 ಇದೆ. ಸೊ 2 ಆಪ್ಷನ್ಸ್ನ ನೋಡ್ಬೋದು. ಒಂದು 4th ಆಪ್ಷನಲ್ಲಿ ಪೆರುಮಾಳ್ ಮುರುಗನ್ ಇದೆ, 6th ಆಪ್ಷನ್ ಪೆರುಮಾಳ್ ಮುರುಗನ್ಸ್ ಇದೆ. ಹಾಗಾಗಿ ಹೇಸ್ ಅಂದಾಗ ಪೆರುಮಾಳ್ ಮುರುಗನ್ಸ್ ಲಿಟ್ರೇಚರ್ ರನ್ಸ್ ಅರೌಂಡ್ ದ ಪ್ಲೇನ್ ಆಫ್ ದ ವೀಕ್ ಆಫ್ ಪಾರ್ಲೆಸ್ ಇನ್ ಅ ಪೇನ್ ಆಫ್ ದ ಪೇನ್ ಆಫ್ ದ ವೀಕ್ ಆ್ಯಂಡ್ ದ ಪಾರ್ಲೆಸ್ ಇನ್ ಅ ಸೊಸೈಟಿ ಅನ್ನೋವಂಥದ್ದು. ಸೊ ಸರಿಯಾಗಿ ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ಬರೀರಿ. ಕರೆಕ್ಟ್ ಆಪ್ಷನ್ನ ಬರಿಬೇಕಾಗ್ತದೆ. ಸೊ ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯೆಟ್. ಜೂಲಿಯೆಟ್ ನೈಟನ್ನು ಅಡ್ಮೈರ್ ಮಾಡ್ತಾ ಹೋಗ್ತಾಳೆ. ಸೊ ಸಾಫ್ಟ್ ನೈಟ್, ಬ್ಲ್ಯಾಕ್ ಬ್ರೋಡ್ ನೈಟ್, ಜೆಂಟಲ್ ನೈಟ್, ಈ ಥರ ನೈಟನ್ನು ಅಡ್ಮೈರ್ ಮಾಡ್ತಾ ಹೋಗ್ತಾಳೆ, ಹೊಗಳ್ತಾ ಹೋಗ್ತಾಳೆ. ಸೊ ಅದರಲ್ಲಿ ಯಾವ್ದಾದ್ರು 2 ಬರೀರಿ ಅಂತ ಕೇಳಿದ್ದಾರೆ. and 2 popular courses. So A to Z organic farming, Gandhi and globalization, okay, agroecology, ಈ ಎಲ್ಲವೂ ಸಹ ಅರ್ತ್ ಯೂನಿವರ್ಸಿಟಿಲಿ ಹೇಳ್ಕೊಡೋ ಅಂಥದ್ದು ನೀವು ಬರೀಬೋದು. ಆಮೇಲೆ ವೈ ಡಸ್ ಪ್ರಾಫಿಟ್ ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಗಿವ್ 2 ರೀಸನ್ಸ್ ಅಂತ ಹೇಳಿದ್ದಾರೆ. ಯಾವುದಾದ್ರು 2 ರೀಸನ್ ಕೊಡಿ. ಓಕೆ, ತುಂಬ ರೀಸನ್ಸ್ ಇದೆ. ಸೊ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್ ಟು ಲೀಡ್ ದ ಲೈಫ್ ಆರ್ ದೇರ್ ಓನ್. You are just the path to bring them to this earth. ಈ ರೀತಿಯಲ್ಲಿ ಆ ಒಂದು ಪದ್ಯದಲ್ಲಿ ತುಂಬ ರೀಸನ್ಸ್ ಇದೆ. ಆ ರೀಸನ್ಸಲ್ಲಿ ಯಾವುದಾದ್ರೂ 2 ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ರೋಮಿಯೋ ಗ್ಲೋರಿಫೈ ದ ಬ್ಯೂಟಿ ಆಫ್ ಜೂಲಿಯೆಟ್. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು ದ ವೈ ದ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್. ಸೊ ಆಲ್ರೆಡಿ ದಿಸ್ ಆಲ್ಸೋ ವಿ ಹ್ಯಾವ್ ಡನ್. ಆ್ಯಂಡ್ what is the role of the parents defined with the images of bow, arrow and the archer in the poem On Children. ಅಲ್ಲಿ ಒಂದು ಆನ್ ಚಿಲ್ಡ್ರನ್ ಸಮ್ಮರಿ ಬರೆದ್ಬಿಡಿ. ಸೊ ನೆಕ್ಸ್ಟ್ 4th ಆನ್ಸರ್ 4 ಮಾರ್ಕ್ಸ್ ಕ್ವೆಶ್ಚನ್ ಬಂದು ವೈ ದ ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ಡ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್. ಏನಕ್ಕೆ ಆಲ್ಟರ್ ಮಾಡಿದ್ರು ಅನ್ನೋದು ಬರಿಬೇಕಾಗುತ್ತೆ. ಅಂದರೆ ಸೇಮ್ ಆನ್ಸರ್, ವೈ ದ ಕಿಂಗ್ ಕೀಪ್ ಆನ್ ಚೇಂಜಿಂಗ್ ಇಸ್ ಡಿಸಿಷನ್ ಅಂತ ಒಂದು ಕ್ವೆಶ್ಚನ್ ನಾನು ನಿಮಗೆ ಹೇಳಿದ್ದೆ. ಸೇಮ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ನವಧಾನ್ಯ ಫಾರ್ಮ್ ಮತ್ತು ನವಧಾನ್ಯ ಮೂಮೆಂಟ್ ಬಗ್ಗೆ ನೀವು ಬರಿಬೇಕಾಗುತ್ತೆ. ಸೊ ಇದಾದಮೇಲೆ ಪಾರ್ಟ್ ಸಿ ಬಂದಾಗ ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಅದಕ್ಕೆ ಎ ಇಂದ ಜಿ ವರ್ಗು ಕ್ವೆಶನ್ಸ್ ಕೊಟ್ಟಿದ್ದಾರೆ. ಅದಾದರೂ ಬರಿಬೋದು. ಇಲ್ಲಾಂದರೆ ಇಲ್ಲಿ ಪೊಯಮ್ ಇದೆ, ಪೊಯಮ್ನ ಓದ್ಬಿಟ್ಟು ನೀವು ಎ ಟು ಜಿ ಇಂದ ಕ್ವೆಶನ್ಸ್ ಇದೆ, ಅದನ್ನು ಬರಿಬೋದು. ಸೊ ಯಾವುದಾದ್ರೂ ಒಂದು ತಗೊಳ್ಳಿ, ಪ್ಯಾಸೇಜ್ ತಗೊಳ್ಳಿ, ಇಲ್ಲ ಅಂದರೆ ಈ ಪೊಯಮ್ ತಗೊಳ್ಳಿ. 2ಕ್ಕೂ ಉತ್ತರ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಪಾರ್ಟ್ ಬಿ ಬಂದು ಪಾರ್ಟ್ ಡಿ. ಸೊ ಇಲ್ಲಿ ಫಸ್ಟ್ PU ಗ್ರಾಮರ್ ಇರುತ್ತೆ. ಲೆಟ್ ಅಸ್ ಗೋ ಫಾರ್ ಎ ವಾಕ್, ಆ್ಯಡ್ ಕ್ವೆಶ್ಚನ್ ಟ್ಯಾಗ್. ಸೊ ಯಾವುದೇ ಒಂದು ಕ್ವೆಶ್ಚನ್ ಟ್ಯಾಗಲ್ಲಿ ಲೆಟ್ ಅಂತ ಶುರುವಾಗಿದ್ದರೆ ಶಲ್ ಅಥವಾ ಶುಡ್ ಅಥವಾ ಮೇ ಅಥವಾ ಮೈಟ್ ಅನ್ನೋದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಶಲ್ ವಿ, ಲೆಟ್ ಅಸ್ ಗೋ ಫಾರ್ ಎ ವಾಕ್, ಶಲ್ ವಿ ಆರ್ ಶುಡ್ ವಿ ಅನ್ನೋದು ಬಳಸ್ಬೋದು. ನೆಕ್ಸ್ಟ್, ಜಿರಾಫ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ಸ್. ಸೊ ಜಿರಾಫ್ ಆನ್ಸರ್ ಆಗಿ ಬರೀಬೇಕು. ವಿಚ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ಸ್ ಬರೀಬೋದು. ನೆಕ್ಸ್ಟ್ ಅದು 2 ಕ್ವೆಶ್ಚನ್ ಆದರೂ ಬರಿಬೋದು. ಇಲ್ಲಾಂದರೆ ಇನ್ನು ಈಸಿ ಇದೆ. ನೆಕ್ಸ್ಟು, ಇಟ್ ವಾಸ್ ಎ ಗುಡ್ ಫಿಲಮ್, ವಾಸಂಟ್ ಇಟ್, ಕ್ವೆಶ್ಚನ್ ಟ್ಯಾಗ್. ಓಕೆ, ದ ಫಿಲಮ್ ಸ್ಟಾರ್ಟ್ಸ್ ಅಟ್ 4 PM. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಸೊ ವೆನ್ ಡಸ್ ದ ಫಿಲಮ್ ಸ್ಟಾರ್ಟ್ ಅಂತಲೂ ನೀವು ಕ್ವೆಶ್ಚನ್ ಮಾಡ್ಬೋದು. ಮತ್ತು ಇಲ್ಲಿ ರೀರೈಟ್ ದ ಕರೆಕ್ಟ್ ಆನ್ಸರ್ನ ಬರಿಬೇಕಾಗುತ್ತೆ. ಅಲ್ಲಿ ಎರರ್ ಇದೆ ಸೆಂಟೆನ್ಸಲ್ಲಿ. 3 ಕ್ವೆಶ್ಚನ್ ಇದೆ, ಯಾವುದಾದ್ರು ಒಂದು ಬರಿಬೇಕಾಗುತ್ತೆ. ಈಸ್ MLA, MLA ಬರೋಲ್ಲ, ಅಬ್ರಿವೇಷನ್ ಮುಂದೆ ಆ್ಯನ್ ಹಾಕಬೇಕು. ಈಸ್ ಆ್ಯನ್ MLA. ಇಲ್ಲ ಅಂದರೆ ಈಸ್ ಅ ಯುರೋಪಿಯನ್, ಆ್ಯನ್ ಯುರೋಪಿಯನ್ ತಪ್ಪು. ಈಸ್ ಅ ಯುರೋಪಿಯನ್. ಹಾಗಾಗಿ ಅಲ್ಲಿ ಫೊನೋಟಿಕ್ ಸೌಂಡು ಚೇಂಜ್ ಆಗುತ್ತೆ. ಓವೆಲ್ ಆಗಿದ್ರೂ ಸಹ ಫೊನೋಟಿಕ್
ಸೌಂಡ್ ಚೇಂಜ್ ಆಗಿರೋದ್ರಿಂದ ಈ ಈಸ್ ಅ ಯುರೋಪಿಯನ್ ಸಿಟಿಸನ್. ನೆಕ್ಸ್ಟ್, ಡು ಯು ಹ್ಯಾವ್ ಆ್ಯನ್ ಅಂಬ್ರೆಲಾ? ಎ ಅಂಬ್ರೆಲಾ ಬರಲ್ಲ, ಸೊ ಯು ಓವೆಲ್ ಆಗಿರೋದ್ರಿಂದ ಆ್ಯನ್ ಅಂಬ್ರೆಲಾ. ಓಕೆ, ಸೊ ಇಷ್ಟು ಇದು ಓವೆಲ್ಸ್. ನಾನು ಆರ್ಟಿಕಲ್ಸ್ ಅನ್ನೋದು ಒಂದು ಕ್ಲಾಸ್ ಮಾಡಿದ್ದೀನಿ, ಆ ಆರ್ಟಿಕಲ್ಸ್ನ ರೆಫರ್ ಮಾಡಿ. ಹಾಗಾಗಿ ನಿಮಗೆ ಫೊನೋಟಿಕ್ ಸೌಂಡ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇದೇ ರೀತಿಯಲ್ಲಿ ನಮ್ಮ ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ವಾಟ್ಸಪ್ ಚಾನಲ್ ಇದೆ ನಂದು, ವಿನುತಾ ಮ್ಯಾಮ್ಸ್ ಇಂಗ್ಲೀಷ್ ಕ್ಲಾಸ್ ರೂಮ್ ಅಂತೇಳಿ. ಸೊ ಅದನ್ನು ಫಾಲೋ ಮಾಡಿ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು, ಹೆಚ್ಚು ಕ್ವೆಶನ್ ಪೇಪರ್ಸ್ ಮತ್ತು ಸ್ಮಾಲ್ ಯಾರು ನೋಟ್ಸ್ ಇದ್ದರೆ ಆ ವಾಟ್ಸಪ್ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು ಮಕ್ಕಳು.